Unfortunately, the accused has been taken into custody yesterday in the evening 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲಹೊಂಗಲು, ರಾಮದುರ್ಗ, ಕಿತ್ತೂರು, ಸವದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡ ಈ ರೀತಿಯಾಗಿ ಹಲವಾರು ಪ್ಲೇಸ್ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ. ಆದ್ದರಿಂದ ಕೋರ್ಟ್ದ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು ಅವ್ರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಪೀಟೆಡ್ಲಿ ಸೆಡ್ ದಟ್ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಆದ್ದರಿಂದ ಅವರಿಗೆ ಫೋರ್ತ್ವರ್ತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು. ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು. ಇವತ್ತು ಆದೇಶ ಬರುತ್ತೆ. ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ yesterday in the evening 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲಹೊಂಗಲು, ರಾಮದುರ್ಗ, ಕಿತ್ತೂರು, ಸವದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡ ಈ ರೀತಿಯಾಗಿ ಹಲವಾರು ಪ್ಲೇಸ್ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ. ಆದ್ದರಿಂದ ಕೋರ್ಟ್ದ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು ಅವ್ರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. Supreme Court has repeatedly said that liberty of a human being has to be protected. ಅದರಿಂದ ಅವರಿಗೆ ಫೋರ್ತ್ವರ್ತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ
ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು, ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು. ಇವತ್ತು ಆದೇಶ ಬರುತ್ತೆ. ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಯಸ್ಟರ್ಡೇ ಇನ್ ದ ಈವ್ನಿಂಗ್ 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲ್ವಂಗಲು, ರಾಮದುರ್ಗ, ಕಿತ್ತೂರು, ಸವದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡು ಈ ರೀತಿಯಾಗಿ ಹಲವಾರು ಪ್ಲೇಸ್ ಅವರನ್ನು ಕರ್ಕೊಂಡೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡೋಗಿದ್ದಾರೆ. ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ. ಆದ್ದರಿಂದ ಕೋರ್ಟ್ದ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು, ಅವ್ರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಪೀಟೆಡ್ಲಿ ಸೆಡ್ ದಟ್ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಆದ್ದರಿಂದ ಅವರಿಗೆ ಫೋರ್ತ್ವರ್ತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು, ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು. ಇವತ್ತು ಆದೇಶ ಬರುತ್ತೆ. ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಯಸ್ಟರ್ಡೇ ಇನ್ ದ ಈವ್ನಿಂಗ್ 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲ್ವಂಗಲು, ರಾಮದುರ್ಗ, ಕಿತ್ತೂರು, ಸವದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡು ಈ ರೀತಿಯಾಗಿ ಹಲವಾರು ಪ್ಲೇಸ್ ಅವರನ್ನು ಕರ್ಕೊಂಡೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡೋಗಿದ್ದಾರೆ. ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋಲ್ಲ. ಆದ್ದರಿಂದ ಕೋರ್ಟ್ದ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು, ಅವ್ರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
Supreme Court has repeatedly said that liberty of a human being has to be protected. ಅದರಿಂದ ಅವರಿಗೆ ಫೋರ್ತ್ ಆಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು. ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು. ಇವತ್ತು ಆದೇಶ ಬರುತ್ತೆ.